ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ನಾವು ಕಳೆದ ವಿಡಿಯೋದಲ್ಲಿ ಒಂದಷ್ಟು ವ್ಯಾಯಾಮದ ಬಗ್ಗೆ ತಿಳ್ಕೊಂಡಿದ್ವಿ. ಆಹಾರ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಅಥವಾ ಮಾನಸಿಕ ಸ್ವಾಸ್ಥ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದಷ್ಟು ಅಂಶಗಳು. ಇವತ್ತು ನಾವು ಒಂದಷ್ಟು ಈ ಮಾನಸಿಕ ಒತ್ತಡದ ಬಗ್ಗೆ ಒಂದಷ್ಟು ತೀರ್ಮಾನಗಳನ್ನು, ಅಂದರೆ ಒಂದಷ್ಟು ವಿಶ್ಲೇಷಣೆಗಳನ್ನು ಮಾಡೋಣ, ತಿಳ್ಕೊಳ್ಳೋಣ. ಅದರ ಬಗ್ಗೆ ಒಂದಷ್ಟು ಜ್ಞಾನವನ್ನು ತಿಳ್ಕೊಂಡ್ರೆ ನಮಗೆ ಆ ಮಾನಸಿಕ ಒತ್ತಡದ ಲಕ್ಷಣಗಳು ಮತ್ತು ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಈ ಮಾನಸಿಕ ಒತ್ತಡ ಯಾಕೆ ಮನುಷ್ಯನಿಗೆ ಅನಾರೋಗ್ಯಕರವಾದದ್ದು ಅಂತ ನಾವು ಈಗ ಸ್ವಲ್ಪ ಅದನ್ನು ವಿಮರ್ಶೆ ಮಾಡೋಣ. ನಾವು ಎಷ್ಟೇ ಪೋಷಕಾಂಶಗಳಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ಬೋದು, ನಾವು ಎಂತಹ ವ್ಯಾಯಾಮ, ಯೋಗ, ಪ್ರಾಣಾಯಾಮಗಳನ್ನು ಮಾಡ್ಬೋದು. ಆದರೆ ಮಾನಸಿಕ ಸ್ವಾಸ್ಥ್ಯ ಯಾವಾಗ ಸರಿಯಾಗಿರೋದಿಲ್ವೋ ಆಗ ನಮ್ಮ ಆರೋಗ್ಯ ಆಗಲೂ ಕೂಡ ಕೆಡ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ, ನಾವು ಸೇವನೆ ಮಾಡಿರ್ತಕ್ಕಂಥ ಆಹಾರ ಜೀರ್ಣವಾಗಿ ಅದು ನಮ್ಮ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ದೇಹದ ವಿವಿಧ ಅಂಗಗಳಿಗೆ ಅವು ರವಾನೆ ಆಗ್ತವೆ. ಆಗಿದಂತಹ ಏನು ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಆ ಮಾಂಸಖಂಡದ ಒಳಗಡೆ ಇರಬೇಕು. ಈ ಸ್ಟ್ರೆಸ್ಸು ಅಥವಾ ಮಾನಸಿಕ ಒತ್ತಡದಿಂದ ಏನಾಗುತ್ತೆ, ಈ ಆಹಾರಾಂಶಗಳು ಪೋಲಾಗ್ತವೆ. ಈ ಪೋಷಕಾಂಶಗಳ ಅಂಶ ಏನಿರುತ್ತೆ ಅದು ಪೋಲಾಗ್ತಾ ಹೋಗುತ್ತೆ. ಹಾಗಾಗಿ ಈ ಮಾನಸಿಕ ಒತ್ತಡವನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ, ಅಥವಾ ಸಂಪೂರ್ಣವಾಗಿ ಇದನ್ನು ನಾವು ನಿರ್ಮೂಲನೆ ಮಾಡಿಕೊಂಡು ಇರೋದು ಉತ್ತಮ ಅಂತ ನನಗನ್ಸುತ್ತೆ. ಈಗ ಮಾನಸಿಕ ಒತ್ತಡ, ಈಗ ನನಗೆ ಮಾನಸಿಕ ಒತ್ತಡ ಇದೆ ಅಂತ ಹೇಗೆ ಕಂಡುಕೊಳ್ಳೋದು ಅದನ್ನು? ಈಗ ನನಗೆ ಮಾನಸಿಕ ಒತ್ತಡ ಇದೆ ಅಂತ ನಾನು ಹೇಗೆ ಕಂಡುಕೋಬೇಕು ಅನ್ನೋದು ನಮ್ಮಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಆಗಿರ್ಬೋದು. ಈಗ ಕೆಲವೊಂದಷ್ಟು ಲಕ್ಷಣಗಳು, ಈಗ ನಾನು ಹೇಳ್ತಕ್ಕಂಥ ಕೆಲವೊಂದಷ್ಟು ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ನಿಮ್ಮಲ್ಲಿ ಮಾನಸಿಕ ಒತ್ತಡ ಇದೆ ಅಂತ ನೀವು ತಿಳ್ಕೊಬೋದು. ಮೊದಲನೇದಾಗಿ, ಇತರರ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂತಹ ಒಂದು ಪರಿಸ್ಥಿತಿ, ಒಂದು ರೀತಿ ಚಡಪಡಿಕೆ. ಯಾರ ಮಾತುಗಳನ್ನು ಸ್ಪಷ್ಟವಾಗಿ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳೋದಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಅಂತ ಅಂದರೆ ಅದು ಒಂದು ಸ್ಟ್ರೆಸ್ಸಿನ ಒಂದು ಲಕ್ಷಣ ಅಂತ ಹೇಳ್ಬೋದು. ಎರಡನೇದಾಗಿ, ಒಂದು ರೀತಿ ನಿದ್ರಾಹೀನತೆ ಆಗಿರ್ಬೋದು. ನಿದ್ದೆ ಸರಿಯಾಗಿ ಬರದೇ ಇರೋವಂಥದ್ದಾಗಿರ್ಬೋದು. ರಾತ್ರಿ ನೀವು 10 ಗಂಟೆಗೆ ಮಲಗ್ತೀರಾ ಅಂತಂದರೆ, 9 ಗಂಟೆಗೆ ಊಟವನ್ನು ಮಾಡಿ 10 ಗಂಟೆಗೆ ಮಲಗ್ತೀರಾ ಅಂತಂದರೆ ನಿಮ್ಗೆ 11 ಗಂಟೆ ಆದರೂ ನಿದ್ದೆ ಬರೋದಿಲ್ಲ, 12 ಗಂಟೆ, 1 ಗಂಟೆ ನಿದ್ದೆ ಬರ್ತಾ ಇಲ್ಲ ಅಂದರೆ, ನನಗೆ ಕಾನ್ಸ್ಟೆಂಟಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಅಂದರೆ ಅದು ಬಹುಶಃ ಸ್ಟ್ರೆಸ್ಸಿನ ಒಂದು ಕಾರಣ ಇದ್ದಿರ್ಬೋದು. ಮೂರನೇದಾಗಿ, ಒಂದು ರೀತಿ ಉಗುರು ಕಡಿಯೋದಾಗಿರ್ಬೋದು, ಅಥವಾ ಒಂದು ರೀತಿ ಮುಷ್ಟಿ ಬಿಗಿ ಹಿಡಿಯೋದಾಗಿರ್ಬೋದು, ಅಥವಾ ಒಂದು ರೀತಿ ಹಲ್ಲು ಕಡಿಯೋದಾಗಿರ್ಬೋದು.
ಇದು ಕೂಡ ಒಂದು ರೀತಿಯ ಸ್ಟ್ರೆಸ್ನ ಅನುಭವ. ನಾಲ್ಕನೇದಾಗಿ ಅತಿ ಹೆಚ್ಚು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಗಬ 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 ಅಂತ ತಿಂದುಬಿಡೋದು. ಹೆಚ್ಚು ಹೆಚ್ಚು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಸ್ಟ್ರೆಸ್ನ ಒಂದು ಲಕ್ಷಣ. ಐದನೇದಾಗಿ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್, ಹೊಟ್ಟೆಯಲ್ಲಿ ಒಂದು ರೀತಿ ಉರಿ ಆಗೋದು, ಎದೆಯಲ್ಲಿ ಒಂಥರ ಉರಿತಾ ಬರೋದು, ನೋವು ಬರೋದು, ಮತ್ತು ತಲೆನೋವು ಬರೋದು, ಅರ್ಧ ತಲೆನೋವು ಬರೋದು, ಈ ರೀತಿ ಏನಾರ ಕಾಣಿಸ್ಕೊಂತು ಅಂತಂದರೆ ಅದು ಕೂಡ ಒಂದು ಸ್ಟ್ರೆಸ್ನ ಒಂದು ಕಾರಣ ಆಗಿರ್ಬೋದು. ಆಮೇಲೆ ಆರನೇದಾಗಿ ವಿಪರೀತ ಕೋಪ ಮತ್ತು ಅಸಹನೆ ಮತ್ತು ಏನೋ ಒಂದು ರೀತಿ ಚಡಬಡಿಕೆ ಇದ್ದರೆ ಇದು ಕೂಡ ಒಂದು ಸ್ಟ್ರೆಸ್ನ ಕಾರಣ ಆಗಿರುತ್ತೆ. ಮತ್ತು ಮಾನಸಿಕ ಗೊಂದಲವೂ ಕೂಡ ಇದಕ್ಕೆ ಕಾರಣವಾಗಿರುತ್ತೆ. ಮಾನಸಿಕ ಗೊಂದಲ ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ನಿಲುವನ್ನು ತಗೊಳ್ಳದೇ ಇರತಕ್ಕಂಥದ್ದು. ಒಂದು ಮನಸ್ಸು ಯಾವಾಗಲೂ ಒಂದು ರೀತಿಯಲ್ಲಿ ಗಿರಿಕಿ ಹೊಡಿತಾ ಇರತಕ್ಕಂಥದ್ದು, ಯಾವಾಗಲೂ ಅದು ಅಲಿತಾ ಇರುತ್ತೆ. ಒಂದು ರೀತಿ ಗಾಳಿ ಅಲಿತಾ ಇರುತ್ತಲ್ಲ, ಆ ರೀತಿ ಮನಸ್ಸು ಚಲನೆಗಳು ಯಾವಾಗಲೂ ಅರಿತಾನೆ ಇರ್ತವೆ. ಯಾವತ್ತೂ ಒಂದು ಆಲೋಚನೆ, ಒಂದು ಕೆಲಸ ಅನ್ನುವಂಥದ್ದು ಇರೋದೇ ಇಲ್ಲ ಅಲ್ಲಿ ಈ ಮನಸ್ಸು ಅನ್ನೋದು ಸರಿಯಾದ ಒಂದು ಗುರಿ, ಆಕಾಂಕ್ಷೆ ಒಂದು ಈಡೇರಿಸ್ಕೋಬೇಕು ಅನ್ನೋದ್ರ ಮೇಲೆ ಅದು ನಿಲ್ಲೋದೇ ಇಲ್ಲ. ಯಾವತ್ತೂ ಕೂಡ ಅಲಿತಾ ಇರುತ್ತೆ. ಇದನ್ನ ಗೊಂದಲ ಅಂತ ಹೇಳ್ತೀವಿ. ಈ ಗೊಂದಲವು ಕೂಡ ಸ್ಟ್ರೆಸ್ನ ಒಂದು ಕಾರಣ ಆಗಿರ್ಬೋದು. ಸ್ಟ್ರೆಸ್ಸು ಇರೋದಕ್ಕೆ ಒಂದು ಕಾರಣ ಆಗಿರ್ಬೋದು. ಮತ್ತು ಇನ್ನೂ ಒಂದು ಕಾರಣ ಹೇಳೋದಾದರೆ, ಯಾವಾಗಲೂ ಇತರರ ದೋಷಗಳನ್ನೇ ಹುಡುಕ್ತಕ್ಕಂಥದ್ದು, ಇತರರ ದೋಷಗಳನ್ನೇ ಎತ್ತಿ ಹಿಡಿತಕ್ಕಂಥದ್ದು, ಯಾವಾಗಲೂ ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸೋಕೆ ಹೋಗುವಂಥದ್ದು, ಮತ್ತು ಅವರನ್ನ ತನ್ನ ಆಕಾಂಕ್ಷೆಯ ಮೇರೆ ಕೆಲಸ ಮಾಡೋದಕ್ಕೆ ಒಂದು ರೀತಿ ಹಿಡಿತ ಸಾಧಿಸೋಕ್ಕೆ ಪ್ರಯತ್ನ ಪಡೋದು ಇದೆಯಲ್ಲ, ಇದು ಕೂಡ ಒಂದು ರೀತಿಯ ಸ್ಟ್ರೆಸ್ಸು ಇದಕ್ಕೆ ಕಾರಣ ಆಗಿರ್ಬೋದು. ನೋಡಿ, ಈ ಪ್ರಪಂಚ ಅಂತಂದರೆ ಇಲ್ಲಿ ಬೇರೆ ವ್ಯಕ್ತಿಗಳದ್ದು ದೋಷಗಳಿವೆ, ನಮ್ಮಲ್ಲೂ ಕೂಡ ಅನೇಕ ದೋಷಗಳಿವೆ. ಈ ದೋಷಗಳು, ನಾವು ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ಸರಿ ಮಾಡಿಕೊಡೋದ್ರಲ್ಲಿ ಸಾರ್ಥಕತೆ ಇದೆ. ನಮ್ಮ ಲೈಫನ್ನ ನಾವು ಪರಿವರ್ತನೆ ಮಾಡಿಕೊಡೋದ್ರಲ್ಲಿ ನಮಗೆ ಸಾರ್ಥಕತೆ ಇದೆ. ಬೇರೆಯವರ ದೋಷಗಳನ್ನು ಹುಡುಕಿ ಅದನ್ನು ಗುರುತಿಸುವುದರಲ್ಲಿ ಅದರಲ್ಲಿ ಏನೋ ಅಂತಹ ಇದಿಲ್ಲ. ನಮ್ಮ ಸಾರ್ಥಕತೆ ಇರೋದು ನಮ್ಮ ದೋಷಗಳನ್ನು ಸರಿ ಮಾಡಿಕೊಡೋದ್ರಲ್ಲಿ ಇರೋವಂಥದ್ದು. ಸೊ ನಮ್ಮ ದೋಷಗಳನ್ನು ಯಾವಾಗ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವೋ ಆವತ್ತು ನಮ್ಮ ಜೀವನ ಶುರುವಾಗುತ್ತೆ ಮತ್ತು ಬದಲಾವಣೆ ಹಾದಿಯನ್ನು ಹಿಡಿಯುತ್ತೆ. ಸೊ ಇಲ್ಲಿಗಟ್ಟೆ ಹೇಳಿರ್ತಕ್ಕಂಥದ್ದು, ಸ್ಟ್ರೆಸ್ಸು ನಮಗೆ ಇದೆಯೋ, ಈ ರೀತಿ ಲಕ್ಷಣಗಳು ಕಂಡು ಬಂದರೆ ನೀವು ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದನ್ನು ಗಮನಿಸಿದ್ರೇ ನಿಮಗೆ ಸ್ಟ್ರೆಸ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಅಸಮಾಧಾನ ಇದೆ, ಅಲ್ಲಿ ಒಂದು ರೀತಿ ಚಡಪಡಿಕೆ ಇದೆ, ಒಂದು ರೀತಿ ಆತರ ಇದೆ, ತಾಳ್ಮೆ ಇಲ್ಲ, ಒಂದು ರೀತಿ ಭಯ ಇದೆ. ಸೊ ಸ್ಟ್ರೆಸ್ಸು ಅಂತಂದರೆ ಮಾನಸಿಕ ಸ್ವಾಸ್ಥ್ಯವನ್ನು ಅದು ಕೆಡಿಸ್ತಕ್ಕಂಥದ್ದು. ಅದು ನಿರಾಳವಾಗಿಲ್ಲ. ಸ್ಟ್ರೆಸ್ಸು ಅನ್ನೋದು ಇರಬೇಕು, ಅಂದರೆ ಒಂದು ಅವಸರ ಅನ್ನುವಂಥದ್ದು, ಅಂದರೆ ತೀರ ನಿಧಾನವಾದರೆ ಅದನ್ನು ನಾವು ಜೀವನ ನಡೆಸೋದಕ್ಕಾಗಲ್ಲ. ಒಂದು ತಕ್ಕ ಮಟ್ಟಿಗೆ ಬೇಕು, ಒಂದು ಲಿಮಿಟಲ್ಲಿ ಅದು ಬೇಕಾಗುತ್ತೆ. ಹಾಗಾಗಿ ಸ್ಟ್ರೆಸ್ಸು ಅಂತಂದರೆ ತೀರ ಓವರ್ ಆಗದೇ ಇರೋ ಥರ ನಾವು ಅದನ್ನು ನೋಡ್ಕೋಬೇಕು, ಅದನ್ನು ಮ್ಯಾನೇಜ್ ಮಾಡಬೇಕು. ಈಗ ಅದನ್ನು ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಅದನ್ನು ಒಂದು ರೀತಿ ಕಡಿಮೆ ಮಾಡಬೇಕು ಅನ್ನೋದನ್ನು
ಈಗ ಹೇಳ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸರಿ.